ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟ್ ಆಫ್ ಆಲ್ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರು ಇವಾಗ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಹೊಸೊಬ್ಬರು ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಎಸ್ ನಾವಿಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಶಾಪಿಂಗ್ ಬಂದಿದ್ವಿ. ಚಿಕ್ಕಪೇಟೆಯಲ್ಲಿರೋ ಸುದರ್ಶನ್ ಸಿಲ್ಕ್ಗೆ ಬಂದಿದ್ವಿ. ಸೊ ಅಲ್ಲಿ ಸೇಲ್ ಏನೋ ನಡೀತಾ ಇತ್ತು. ಅಲ್ಲಿ ಹೋದ್ಮೇಲೆ ನಮ್ಗೆ ಗೊತ್ತಾಗಿರೋದು ಸೇಲ್ ಇದೆ ಅಂತ. ಸೊ ಆಲ್ಮೋಸ್ಟ್ ಎಲ್ಲ ಒಳ್ಳೆ ಸೀರೆ ಲೈಕ್ 4000 5000 ಸೀರೆ ಇರೋದೆಲ್ಲ 50% ಆಫ್ಗೆ ಸಿಗ್ತಾ ಇತ್ತು. ಸೊ ಚೆನ್ನಾಗಿತ್ತು. ಸೊ ಒಂದು 2 ಸೀರೆ ತೊಗೊಳ್ಳೋಣ ಅಂತ ಹೋದರೆ ಎಷ್ಟು ಸೀರೆ ತೊಗೋತೀವಿ ಅಂತ ನೀವೇ ನೋಡಿ. ಎಷ್ಟಂತ ಇದೆ? ತೊಗೊಂಬಿಡಿ ಶಿವಮೊಗ್ಗ ಇದನ್ನ ತಗೋ. ಎರಡು ಸೇಮ್ ಅಲ್ಲ, ಇದು ಬಾರ್ಡರ್ ಜಾಸ್ತಿ ಕಮ್ಮಿ ಐತೆ. ಯಾವ್ದು ನಿಂಗೆ ಜಾಸ್ತಿ ಇರೋದು ಬೇಕಾ ಕಮ್ಮಿ ಇರೋದು ಬೇಕಾ? ನೋಡ್ತೀರಿ ಇದು 3 ಸೆಲೆಕ್ಟ್ ಮಾಡಿದ್ದಾರೆ. ಇದು ಒಂದು ಇನ್ನು ಸೆಲೆಕ್ಟ್ ಮಾಡ್ತಾನೇ ಇದ್ದಾರೆ. ಎದಕ್ಕ ಚೆನ್ನಾಗಿಲ್ವ ಅದು? ಟೋಟಲ್ ನಾವು 6 ಸ್ಯಾರೀಸ್ ತೊಗೊಂಡಿದ್ವಿ. ಬಟ್ 6 ಸ್ಯಾರೀಸ್ಗೆ ಬಿಲ್ ಆಗಿತ್ತು. ಬಟ್ ಅವರು ಒಂದು ಸಾರಿ ಮಿಸ್ ಮಾಡಿಬಿಟ್ಟಿದ್ದಾರೆ. ಒಂದು ಸಾರಿ ನಮಗೆ ಕೊಟ್ಟೇ ಇಲ್ಲ. ಸೊ ಒಂದು ಸಾರಿ ಅಲ್ಲೇ ಬಿಟ್ಟು ಬಂದ್ಬಿಟ್ವಿ. ನಂಬರ್ ಇಲ್ಲ ಆ್ಯಕ್ಚುಲಿ. ಈಗ ಅರ್ಚನಾ ಮೇಲ್ಗಡೆ ಹಂಗಿಲ್ಲ, ಅವ್ನ ಫೋನ್ ನಂಬರ್ ಇಲ್ಲ. ಹೆಂಗೆ ಹಾಕಿನೇ ನಾವು ಏನು ಚಂದಿದ್ರೇನು ಒಂದು ಸೀರೆ ಬಿಟ್ಕೊಂತಲ್ಲ ಕೊಡ್ತಾರಂತ. ಸೀರೆ ತಗೊಳ್ಬೇಕಾದ್ರೆ ಅದೆಲ್ಲ ಮಿಕ್ಸ್ ಇದಾವೆ. 0687 ಲಾಸ್ಟ್ 0687 ಲಾಸ್ಟ್ 4 ಡಿಜಿಟ್. ಕರೆಕ್ಟ್ ಅದಾಯ್ತಾ? ಕೊಡ್ತಾರಾ? ಅಲ್ಲ ಹೇಳ್ಬಾರ್ದು ಅವ್ರು ಮತ್ತೆ ಮನೆಗೆ ಬಿಟ್ಟು ಬಂದು ಆಮೇಲೆ ಮತ್ತೆ ಇಲ್ಲಿ ಬಂದಿರೋನು ಅಂತ. ಆ್ಯಕ್ಚುಲಿ ನಾವು ಅಲ್ಲೇ ಚೆಕ್ ಮಾಡಬೇಕಿತ್ತು. ಬಟ್ ಶಾಪ್ ತುಂಬ ರಶ್ ಇರೋದ್ರಿಂದ ನಮ್ಗೆ ಚೆಕ್ ಮಾಡೋಕ್ಕೂ ಆಗಲಿಲ್ಲ. ಸೊ ಆ್ಯಂಡ್ ನಮ್ಗೆ ಅದು ಥಾಟು ಬಂದಿಲ್ಲ. ನಮ್ಗೊಂದು ಟ್ರಸ್ಟ್ ಇತ್ತು. ಸೊ ಓಕೆ ಯಾಕೆ ಮಿಸ್ ಮಾಡ್ತಾರೆ ಹಾಕಿರ್ತಾರೆ ಅಂತ ಅಂದ್ಕೊಂಡು ನಾವು ಬಂದ್ವಿ. ಆ್ಯಂಡ್
ಮನೆಗೆ ಬಂದು ನೋಡ್ತೀವಿ 5 ಅಷ್ಟೇ ಇರೋದು, ಒಂದು ಸಾರಿ ಮಿಸ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ನೆಕ್ಸ್ಟ್ ಡೇ ಬೆಳಿಗ್ಗೆ ನಾವು ಶಾಪ್ ಹತ್ರ ಹೋಗ್ತಾ ಇದ್ವಿ ಮಿಸ್ ಆಗಿರೋ ಸಾರಿ ಕೇಳೋಣ ಅಂತ. ಚೆಕ್ ಮಾಡ್ಕೊಳಕ್ಕೆ ಸರ್ ನಿಂದ್ರಕ್ಕೂ ಜಾಗ ಇರಲ್ಲ. ಏನಾಗಿದೆ ಸಾರಿ ಮಿಸ್ ಆಗಿದೆ. RCನೇ ಇರೋದು ಅಂದರೆ ಅದರಲ್ಲಿ. ಆ್ಯಂಡ್ ಫೈನಲಿ ನಮ್ಮದು ಮಿಸ್ ಆಗಿರೋ ಸಾರಿ ಕೊಟ್ಟರು. ಆ್ಯಂಡ್ ಅವ್ರು ಹೇಳಿದರು ಲೈಕ್ ನಮ್ಮದೇ ತಪ್ಪು ಸಾರಿ ಅಂತೆಲ್ಲ ಕೇಳಿದರು. ಸೊ ಆ್ಯಕ್ಚುಲಿ ನಾವು ಎಲ್ಲೇ ಏನೇ ತೊಗೊಂಡ್ರೂ ಚೆಕ್ ಮಾಡ್ಕೋಬೇಕು, ಅದರಲ್ಲೂ ಬ್ಯಾಂಗ್ಳೂರಲ್ಲಿ ಚೆಕ್ ಮಾಡ್ದೇ ಹೋಗಬಾರ್ದು. ಯೂಶ್ವಲಿ ಎಲ್ಲರೂ ಮಾಡ್ತಾರೆ, ನಾವು ಯೂಶ್ವಲಿ ಮಾಡ್ತಾಯಿದ್ವಿ, ಬಟ್ ಗೊತ್ತಿಲ್ಲ ಅವತ್ತಿನ ದಿನ ಮಾಡಲಿಲ್ಲ. ಆ್ಯಂಡ್ ನೋಡಿ ಚಿಕ್ಕಪೇಟೆ ಬೆಳಗ್ಗೆ ಹೋದ್ರೂ ಎಷ್ಟು ರಶ್ ಇದೆ ಅಂದರೆ, ಬೆಳಗ್ಗೆ ಐ ಥಿಂಕ್ 10 o'clock ಅನಿಸುತ್ತೆ ಟೈಮು. ಆವಾಗಲೇ ಇಷ್ಟು ರಶ್ ಆಗಿದೆ. ಮೈ ಗಾಡ್, ಅಲ್ಲಿಂದ ಮನೆಗೆ ಹೋಗೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿತ್ತು. ಹಾಂ ಇಲ್ಲ ಹಂಗೆ ಮೇಲೆ ನೋಡಿರೋದು. ಒಂದು ಸೀರೆ ತೊಗೊಳ್ಳೋಣ ಅಂತ ಹೋದ್ವಿ, ಎಷ್ಟೊಂದು ಸೀರೆ ತೊಗೊಂಡ್ಬಂದು. ಹಾಂ ಹಾಂ ಅಲ್ಲಿ ನಮ್ಮ ಊರಾಗ 3,000-4,000 ಅಂತ ಊರಾಗ. ಇಲ್ಲಿದೆಲ್ಲ ಇದು ಸೀರೆ ಬಿಟ್ಟು ಬಂದಿದ್ವಿ ಅಂದರೆ ಸ್ವಲ್ಪ ಹಾಕಿರಲಿಲ್ಲ ಅವರು. ಸೊ ಇದನ್ನು ಹೋಗಿ ಇಸ್ಕೊಂಡು ಬಂದು